ಏ ರಮೇಶ ರಮೇಶ ಹಾ ಹೇಳ್ರಿಪ್ಪ. ಏನು ಹೊಲದಾಗ ಏನ ಕೆಲಸ ಆದ ಏನಿಲ್ಲ ಬರೇ ಮನ್ಯಾಗ ಕುಂಡ್ರಲ್ಕತ್ತಿದ್ಯಲ್ಲ ಹೊಲದಾಗ ಏನಾರ ನೀರ ನಿಡಿ ಮಾಡೋದಾದಲ್ಲಿ ನಿನಗ ಈ ಎಲ್ಲಾ ನೀರ್ ಬಿಟ್ಟಿದ್ರಿ, ಅದು ಕಬ್ಬಿನ ಬೀಜ ಹೊಲಕ್ಕ ನಾಳೆಗ್ ಬರ್ತಾ ಅಂದಾರ, ಅದಕ್ಕ ಅದೊಂದ್ ಜರ ನೀರ್ ಬಿಟ್ಟಿಲ್ರಿ. ದಿನ ನಾಳೆಗೆ ನಾಳೆಗ್ ಮುಂಜಾನೆ ಬರ್ತಾ ಅಂದಾರಿ ಅವ್ರು ಕಡಿಲಿಕ್ಕೆ, ಮತ್ತೆ ಒಳಗ್ ಗಾಡಿ ಸಿಗಿ ಬೀಳ್ತದಿಂದ. ಏನ್ ಓದ್ತಿದ್ಯಪ್ಪ ಬಡ ಕೆಲಸ ಮಾಡೋದ್ ಬಿಟ್ಟು ಕೇಸಿದ್ರ ನಾಳೆಗೆ ಅಂದ್ರೆ ದಿನ ಇದು ಮುಂದಕ್ಕೆ ಹಾಕೋತ್ ಹೋತಿ ಮತ್ತೆ ಅದು ಒಟ್ಟು ಆಳುಗಳು ಹಚ್ಚಿ ಕಣಕಿ ಎಲ್ಲಾ ಗೊಳೆ ಮಾಡ್ಸೀನಿ. ಈಗ ಏನದ ಅದಿಟ್ಟು ಇನ್ನೂ ಒಂದ್ ಜರ ಉಳ್ದ ಅದಿಟ್ಟು ಮಣ್ಮಿ ಹಾಕದ್ನ ಮುಗಿತ್ ಕೆಲಸ ಹೊಲ್ದಾಗ. ಬರೇ ಆಳುಗಳ ಅಂತ ಹೇಳ್ತಿ, ಇದೇನ್ ಆಳುಗಳತ್ತಿ ತಂದಿಲ್ಲಿ ಕಣಿಕೆ ಹೋಗಿದ್ದೆ ಬರ ಆಳುಗಳು ಹಚ್ಚಿದತ್ತಿ ಕಣಿಕೆರ್ ಒಟ್ಟಿದ್ದಿ ಅದನ್ನೆಲ್ಲ ಈ ಎಲ್ಲ ಇಲ್ಲೇ ಹೋಗಿದ್ದಿ. ಮುಂದೆ ಹೆಂಗೇನ ಗತಿ? ನೀವ್ ಇಬ್ಬರು ನಾನು ಹೊಟ್ಟಿಲ್ ಹುಟ್ಟಿರಿ, ಆದ್ರ ಅವ ಸಣ್ಣವ ಬಿಸ್ನೆಸ್ ಮಾಡ್ತಾ ಅದು ಮಾಡ್ತಾ ತಂದ ಕೇಸಂದ್ರ ಅವ ಊರ್ ತಿರುಗಾಡಿ ಎಲ್ಲ ಅಳಗಲ್ ಮಾಡ್ದ. ಈಗ ನಿನ್ನ ಮಾತಿಗಾರ ನಂಬಿದ, ನೀರೇ ಚಲೋ ಮಾಡ್ತೇತ ಅಂದ್ರ ಆಳುಗಳು ತಂದಿದ ಅದು ತಂದಿದ ಇದ್ದ ಕಣಿಕೆಲ್ಲ ಇಲ್ಲಿ ಮನಿ ಮುಂದೆ ಹೋಗಿದ್ದಿ, ಬಣಿವೆ ಹಾಕಿಲ್ಲ, ಬರೀ ಆಳುಗಳ ಹೆಸರು ಹೇಳ್ತಿ. ಇದು ಹೆಂಗ ಮಾಡಿದ್ರ ಹಿಂಗ? ಅವು ಆಳುಗಳು ಮಧ್ಯಾಹ್ನ ತಂದ ಬಂದಾವ, ಬಿಸಿಲಾಗ್ಯದ ಓಡಿ ಹೋಗ್ಯಾರ. ನಾಳೆಗೆ ಅದಿಟ್ಟು ಒಟ್ಟಿಸ್ತೀನಿ. ಅವ್ನಿಗೆ ಸಣ್ಣವನಂತ ಸಲ್ಗಿ ಕೊಟ್ಟು ಬಿಸ್ನೆಸ್ ಮಾಡ್ಲಿಕ್ಕೆ ಹಚ್ಚಿದೆ, ಅವೆಲ್ಲ ಅಳಗಲ್ಲಾಗ್ಯಾನ. ನಾನು ಹೊಲ ಮನಿ ಬಿಟ್ಟು ಹೋಗಿನೇನು? ಏನು ಹೇಳದಪ್ಪ ನಿಮಗ್ ಹೇಳದೆ ನಾನು ಕಾಣಂತ ನಾ ಹೊಡ್ಕೊಂಡಂಗತ್ತ. ಯಾಕಂದ್ರ ನೀವ್ ಹಿಂಗ್ ಮಾಡೋದ್ ನೋಡಿ ನಾನು ಮರ್ಯಾದರೆ ನಾ ಊರಾಗ ಹೆಂಗ್ ಮಾರಿ ಹತ್ತಿ ತಿರ್ಗಾಡ್ಬೇಕು. ಹೊಲ ಬಿಟ್ಟು ಎಲ್ಲಿ ಹೋಗಿನೇನು? ಹೊಲ್ದಾಗ ಇದ್ನಲ್ಲ ಚಂತನ ಬೆಳಗನ. ಅಲ್ಲಪ್ಪ ನೀವ್ ಹೊಲ್ದಾಗ ಇರ್ತಾ ಅಂತ ಹೇಳ್ತಿ, ಹೊಲ್ದಾಗ ಏನ್ ಕೆಲ್ಸ ಮಾಡಿದಿ? ಇನ್ನ ಏನಾಗ್ಬೇಕು ಕೆಲಸ? ಅಂತ ಬೆಳಿ ಬಂದ ಯಾರು ಶಿವಾರ್ದಾಗ ಬೆಳಿ ಬಂದಿಲ್ಲ ನಮ್ಮಟ್ಟು. ನಿಮ್ ಮುಂಜಾನೆ ಆ ಮಗ ನೋಡಿದ್ರ ಹಂಗ, ಈ ಮಗ ನೋಡಿದ್ರ ಹಿಂಗ, ಹೆಂಗ್ ನಮ್ ಬಳಿ ಹಿಂಗ ಆದ್ರ ಇನ್ನ ಗಳಿಸಿದ ಇದ್ದ ಆಸ್ತಿಯರ ಕೈಕೊಂಡ್ ಹೋರಿ. ಅದ್ ಕೈಕೊಂಡ್ ಹೋಗ್ತಿರೋ ದಾರ ದಿಕ್ ಮಾಡ್ತಿರೋ ನಮ್ಗೆ ಗೊತ್ತಾಗಲ್ಲ ಆಗ್ಯದ. ಅಲ್ರಿ ಮಾಮ, ದಾರ ದಿಕ್ ಮಾಡೀನಿ ಸಾರ್ಕ ಅಂತೀರಿ. ನಿಮ್ ಸಣ್ಣ ಮಗನ್ಗಪ್ಲ ಊರು ತಿರ್ಗಾಡ್ಕೊತ ಹೊಂಟಿದೇನ್ರಿ? ಇದ್ದಟ್ರ ನನ್ ಗಂಡ ಮಾಡಾತಾರಲ್ರಿ. ಅಲ್ಲವ ನಾ ಮಾಡಲತ್ತ ಅನ್ನಲ್ಲ ನಿನಗ, ನಾವ್ ಮಾಡ್ತೀರಿ. ಆದ್ರ ಮಗ ಇದ್ರ ಹಂಗ ಹೋಗ್ಯಾನ. ಈ ಮಗನಿಗಾರ ಹೇಳ್ಬೇಕಂದ್ರ ಬರೇ ಕೂಲಿ ಹಚ್ಚಿದ ಅಂತ ಹೇಳ್ತಾನ. ಏನ್ ಕೂಲಿ ಹಚ್ಚಿದ ಮಾಡ್ತೀರಿ? ದುನಿಯಾದ ಎಲ್ಲಾ ಕಡೆ ಹೊಲ ಅದ, ಎಲ್ಲಾ ಕಡೆ ಹೊಲ ಮಾಡ್ರಿ, ಮತ್ತ ಬಾಳ ಬೇಕಾಗ್ತದ್ರಿ. ಮಂದಿ ಮತ್ತ ಅರ್ಧ ಕೂಲಿಯಲ್ಲೇ ಹೋಗ್ಬಿಡ್ತಾರ್ರಿ. ಇವತ್ ಮಾಡ್ತಾರ ತೋರಿ, ಅಟ್ಯಾಕ್ ಹೇಳತ್ರಿ. ಇದ್ದಿ ಸಣ್ಣ ಮಗನಿಗೆ ಹೇಳಕ್ ಆಗಲ್ರಿ, ಬಂದು ನಮ್ಗೆ ಹೇಳಕ್ ಬರ್ತೀರಿ ಇಲ್ಲಿ. ಏ ಬಿಡು, ಯಾಕೆ ಹೋದ್ರಲ್ಲಕತ್ತಿ? ದೊಡ್ಡವ್ರ ಅನ್ನೋದು ಕಿಮ್ಮತ್ ಅದಿಲ್ಲ. ದೊಡ್ಡವ್ರ ಬೇಯವ್ರಿ ಅವ್ರು. ಆಯ್ತಾಯ್ತು ಬೇಸುವ ನಿಮ್ಮ ಅಪ್ಪನ ಕೈಲಿ, ನನಗೇನ್ ಬೇಕಾಗೈತಿ? ಅದ್ ಯಾವ್ದೋ ಬಿಸ್ನೆಸ್ ಅನ್ಕೊಂಡು ನಮ್ ಜೀವನ ಅಳಗಾಲ್ ಮಾಡಿ ಇಟ್ಟಿ. ಇದ್ದ ಬದ್ ಆಸ್ತಿ ಎಲ್ಲ ಮಾರಿ ಅದ್ ಯಾವ್ದೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಒಯ್ದು ಅದಕ್ಕೆ ಹಾಕಿ ನೋಡ ರೋಡಿ ತಂದಿದಿ, ದುಡ್ಕೊಂಡ್ ತಿನ್ನದಾಗೈತಿ. ಎದಕ್ ಓದಿರ್ತೇನೆ ನನ್ನ ಹೆಸರ್ಲೆ? ಅಲ್ಲ, ನಾನು ಜೀವನದಾಗ ಕೋಟ್ಯಾಧೀಶ್ವರ ಆಗ್ಬೇಕಂತೇಳಿ ಕನಸ್ಕೊಂಡು ಬಿಸ್ನೆಸ್ಗ ನಂಬಿ ಕೈ ಹಾಕಿದ್ನಿ. ಆದ್ರೆ ಹಿಂಗ ಹಾಕತೈತಿ ನನ್ಗೇನ್ ಗೊತ್ತಾ? ಆದ್ರೂ ನಾನು ಪ್ರಯತ್ನ ಪಡಂಗಿಲ್ಲ. ನೀ ಹಿಂಗೆಲ್ಲ ಮಾತಾಡ್ಬೇಡ. ಒಂದಿಲ್ಲ ಒಂದಿನ ನಾನು ಕೋಟ್ಯಾಧೀಶ್ವರ ಆಗ್ತಾನೆ. ಅವಾಗ ಇಡೀ ಊರ್ ಜನ ನನ್ನ ಮೆಚ್ಚಿ ಹೊಗಳ್ಬೇಕ. ನಮ್ಮ ಅಪ್ಪನ ಹೆಸರು ತಂದ ತರ್ತಾನೆ. ಅವಾಗ ನಿನ್ನ ಹೇಳ್ತಿ ನನ್ನ ಗಂಡ ಕೋಟ್ಯಾಧೀಶ್ವರ. ಅವಾಗ ನಿನ್ನ ಗೊತ್ತಾಕತಿ ನಿನ್ ಗಂಡ ಎಂತವ, ನಿನ್ ಗಂಡ ವ್ಯಾಲ್ಯೂ ಏನಂತೇಳಿ. ಅಲ್ಲ, ಎಡ್ದನಾತೆ ಬೇರೆ ದುಡ್ಕೊಂಡ್ ತಿನ್ನೋದು. ಅವ ನಾ ಮಾಡವಲ್ಲ, ಅದು ಹುಚ್ಚೈತಿ ಏನ. ಅವ ಒಟ್ಟು ಹೊಲ ಕೊಟ್ಟಾಗತ್ತೇಳಿ ಬಾಜ್ ಹಾಕತ್ತಾನ. ನಾನು ಯಾರು ಬಗು ಮಗ ಅಲ್ಲ. ಈ ಇಡೀ ಊರಾಗನ ನಂಬರ್ 1 ಸಾಕೋರ್ ಆಗ್ಬೇಕಂತ ನಂದು ಐತಿ. ಇನ್ನ ಏನ್ ನಂದೇನ ನಂಬಿಕೆ ಹೋಗಿಲ್ಲ. ಇನ್ನ ಸಿಕ್ಕಾಪಟ್ಟಿ ದೇನೆ ಮಾಡ್ತೀನಿ ಕರೆ, ಆದ್ರೆ ಬೆಳಿ ಮಠ ಬಿಡಂಗಿಲ್ಲ. ಅಯ್ಯ ಕೋಟ್ಯಾಧೀಶ್ವರ ಮಾರವನ, ನೀ ಕೋಟ್ಯಾಧೀಶ್ವರ ಆಗೋಷ್ಟಿಗೆ ನಾನೇ ಕಣ್ಣು ಮುಚ್ಕೋತೀನಿ, ಯಾರಿಗ್ ಗೊತ್ತ? ಅಲ್ಲ, ನೀ ತಿಳಿಯಂಗಿಲ್ಲ, ನಿಮ್ ಅಣ್ಣ ಹುಚ್ಚದಾನ ಅಂತ ಹೇಳ್ತಿ. ನಿಮ್ ಅಣ್ಣ ನಟ್ ಶಾಣೆ ನೀ ಇದ್ದಿದ್ರ ನಮ್ ಜೀವನ ಹಿಂಗ್ಯಾಕ್ ಆಗ್ತಿತ್ತ? ನೋಡವ, ಆಸ್ತಿ ಅಂತಸ್ತ ಎಲ್ಲಾ ಇಟ್ಕೊಂಡು ಎಷ್ಟೊಂದ್ ಹೆಂಡತಿ ಜೋಡಿ ಬಾಳೆ ಮಾಡಾಕತ್ತಾನ. ಹೆಂಡತಿ ಮೈ ಮೇಲ ಸಿಕ್ಕಂಗ ಬಂಗಾರ ಹಾಕ್ಯಾನ. ನಿಮ್ಮ ಅಪ್ಪನು ದೊಡ್ಡ ಮಗನೇ ಚಂದದಾನ ಅಂತ ಹೇಳಿ ದೊಡ್ಡ ಮಗನ್ ಜೋಡಿನೇ ಇರ್ತೀನಿ ಅಂತ ಅವ್ರ ಜೋಡಿನೇ ಅದ. ನಿನ್ನಿಂದ ಇದು ಒಂದ್ ಮಗಳನ್ನ ಯಾರ ಅಂತಕೋ ಬಿಟ್ಟು ಕೆಲ್ಸಕ್ ಹೋಗುದಾಗೈತಿ. ನನ್ ಜೀವ ಎಟ್ಟ ಮರ್ಗಾತೈತಿ ಅನ್ನೋದು ನಿನ್ಗೇನ್ ಗೊತ್ತೈತಿ? ಏಯ್, ನನ್ನ ಮಗಳನ್ನ ರಾಣಿ ಹಂಗ್ ಬಳಸ್ತಾನ ಏನ, ರಾಜ ಕೊಟ್ಟು ಮದ್ವಿ ಮಾಡ್ತಾನೆ. ನಿನ್ಗೇನ್ ಗೊತ್ತೈತಿ ನನ್ ವ್ಯಾಲ್ಯೂವ? ಬರೀ ಬೈದ್ ಬಿಟ್ರೆ ಏನ್ ಗೊತ್ತೈತಿ? ನೋಡ್ಲಿ, ಇಂದಿನ ನಾಳೆ ನಾನು ರೊಕ್ಕ ಮಾಡಿ ಎಲ್ಲ ಮಾಡ್ತ ನೋಡ. ಅವಾಗ ರೀ ನೀವು ಅಂದಿದ್ ಕರಿ ನೋಡ್ರಿ, ನಾನ್ ನಿಮ್ ಸುಮ್ಮ ಬೈತಿ ನೋಡ್ರಿ ಅಂತ ಅನ್ನೋ ಟೈಮ್ ಬಂದ ಬರ್ತೈತಿ. ಬಾಳ ಮುಗಿಸೋದ್ ಮಾತಾಡ್ಬೇಡ್ರಿ. ನಮ್ಮ ಅಪ್ಪನು ನಿನ್ನಂಗ ಕನಸ್ ಕಂಡಿದ್ನ, ನಾನು ರಾಜಾಗ ಕೊಟ್ಟು ಮದ್ವಿ ಮಾಡಿನತ. ಈಗ ಆಗಿಲ್ಲ, ಕೂಲಿದಕ್ಕಿ ದಿನಗೂಲ್ಗ ಹೊಂಟೀನಿ. ಅವನಿ ದಿನ ಅಪ್ಪಗೆ ಬೈತಿ. ಅಪ್ಪ ಯಾನ್ ಮಾಡ್ಯ ನಿನಗ? ದಿನ ಬೈತಾವ. ತಿಳ್ಕೊ, ನಂಗೆ ನಂಗೆ ಮಾಡಿ ಮಾಡ್ಕೊಂಡ ಮುಗಿಸೋದ್ ಮಾತಾಡಲ್ಲ.
ನೋಡ್ರ ನನ್ನ ಮಗಳ ಬುದ್ಧಿ ಐತಿ ನಿನಗೆ ಬುದ್ಧಿ ಇಲ್ಲ. ಅಪ್ಪನ ಮೇಲೆ ಹೆಚ್ಚು ವಾದ ಹಾಕಿ ಅಪ್ಪನ ಮೇಲೆ ಅಕ್ಕಿ ನಂಬಿಕೆ ಐತಿ. ನೀನು ಹೇಳ್ತಾಗೆ ಎದಕ್ಕೂ ಉಪಯೋಗ ಇಲ್ಲಿ ನಿನಗೆ ನಂಬಿಕೆ ಇಲ್ಲ. ನನ್ನ ಮಗಳು ಬಂಗಾರ ಅಂತ ಮಗಳ ನನ್ನ ಅಂಜಲಿ ಆಕಿ ಅಪ್ಪಗೆ ಯಾಕೆ ಬೈತಿ ಅಂತಾಳ. ಇದ ಬುದ್ಧಿ ನಿನಗಿತ್ತಿದ್ರ ಹಿಂಗಾಕೆ ಆಕಿತ್ತ. ಅಯ್ಯೇ ಅಪ್ಪಗ ಯಾಕೆ ಬೈತೈತಿ ಅತ್ಲ ನಾಳೆ ಬುದ್ಧಿ ಬರ್ತೈತಲ್ಲ ಅವಾಗ ನೀನೇ ಉಗುಳ್ತವನಿಗೆ ಬಾ ಇನ್ ಸಾಕ. ನನ್ ಮಗಳ ಅಪ್ಪನ ಮೇಲೆ ನಂಬಿಕೆ ಐತಿ ಆಕಿಗೆ ನಿನಗ್ ನಂಬಿಕೆ ಇಲ್ಲ. ಆಯ್ತಾಳ ಆ ನಂಬಿಕೆ ಉಳ್ಸ್ಕೊಳ್ಳೋದ್ ಕಲಿ ಬಾ. ನಡಿ ನೀನ್ ಹೇಳ್ತಿ ನನ್ನ ಮಗಳು ನನ್ನ ನಂಬ್ಯಾಳ. ಇಂದ ನಾಳೆ ನಮ್ಮ ಅಪ್ಪ ಕೊಟ್ಟೇಶ್ವರ ಹಾಕೋಣ ಆಕಿಗೆ ಗೊತ್ತೈತಿ. ಒತ್ತ ಕೋಟ್ ಅಂತೀವಲ್ಲೋ ಸುಮ್ ಬಾ. ನಡಿ ಆಟ ಹಲೋ ನಿಮ್ ಮನೆ ಹಾಕೊಂಡಿರ್ತಿ ನನ್ ಮಗ ಅಪ್ಪ ಏನ್ ಹಾಗಾದ ಬಾಯ್ ಮಾಡತ್ತದಿ ಸುಳ ಸುಳ್ಳೆ ಏನಪ್ಪ ಮಾಮ ನೀನು ಒಟ್ಟು ಆಸೆ ಎಲ್ಲ ಹಂಪ್ ಹರ್ದಿ ಅಂತೇಳಿ ಮಾವ್ ದಿನ ಮುಂಜಾನೆ ಹೊತ್ತು ಹೊಂಟ್ರ ಹೊತ್ತು ಮುಳುಗ್ದಾರ ನಮ್ಮಿಬ್ರಿಗೆ ಕಡ್ಯಾಕತ್ತಾನ. ಸ್ವಲ್ಪ ಈಗ ಹೇಳ್ತಿರ್ಲಾ ಈಗ ಹೇಳ್ರಿ ಸಣ್ಣ ಮಗ ಬಂದನ. ಅಲ್ಲವಾ ನೀ ಹಿಂಗ್ ಬಾಯಿ ಮಾಡಿದ್ರೆ ಹೆಂಗ್ ಹೇಳೋದು? ನನ್ ಮಗ ಬಂದಾನ ಮನಿಗೆ, ನಾ ಮಕ್ಳಿಗೆ ಬೈದ್ರ ನೀ ಯಾಕೆ ಇದು ಮಾಡಕತ್ತಿದಿ? ಅಯ್ಯ ನಿಮ್ ಮಕ್ಕಳು ಬೈರಿ, ಯಾರ್ ಮಾಡ್ಯಾರ ಅವ್ರ ಮುಂದ್ ಬೈರಿ. ಎಲ್ಲಾ ಬಿಟ್ಟು ಇದ್ದು ಬಿದ್ದು ಬರ್ತೀರಿ ನಮ್ ಮುಂದೆ ಅಂತೀರಿ. ಅದ್ ನಾವೇನ್ ಮಾಡನ್ರಿ? ಜೋರಾಗಿ ಬಾಯ್ ಮಾಡುದು ಕುಳೆ ಮೇಲ್ರಿ. ಏನ ನಿಮ್ಮ ಆಸ್ತಿ ಅಂತ ತಗೊಂಡ್ರ ಅಳಗಲ್ ಮಾಡಿಲ್ಲ. ಏನ್ ಯಾವಾಗ ಬೇರೆ ಅದಲ್ಲ ಅವ 10 ಎಕರೆ 10 ಎಕರೆ ಹೊಲ ಕೊಟ್ಟ ನಮ್ಮ ಅಪ್ಪ ನಾನು 10 ಎಕರೆ ಹಾಳು ಮಾಡ್ರ ನಿಮ್ಗೇನ್ ತ್ರಾಸ ರೀ? ಬಿಡು ನೀನು ಯಾರಾದ್ರೆ ಮರ್ಯಾದೆ ಕಳ್ದಿ ನನ್ನ ಆಸ್ತಿ ನಾ ಮಾರಿನಿ ಅಂತೇಳಿ ಬುದ್ಧಿ ಆತಲ್ಲ. ಮರ್ಯಾದೆ ಯಾರ್ದು ಹೋಗ್ತದ? ಅದೀಗ ಹೋದಾಗ ಅವ್ರಿಗೆ ಬೈತಾರ ಅಂತ ಸುಳ್ಳು ಮಗ ಆಸ್ತಿ ಮಾರ್ಕೊಂಡು ಹೋದಂತೇಳಿ. ಕಿಮ್ಮತ್ ಯಾರ್ದು ಹೋಗ್ತದ? ನಮ್ದು ಹೋಗ್ತದ? ಮದ್ವೆ ಹೋಗ್ತದ? ಮೈ ಮರ ದುಡಿಯೋದ್ ಕಲಿ ಹೊಲ್ದಾಗ. ತುಂಬ ಸೈರ ತಿರ್ಗಿಡಕೊತ ಹೋತಿ ಮತ್ ನನ್ನ ಆಸ್ತಿ ನಾ ಮಾರಿನಿ ಅಂತ ಹೇಳ್ತಿ. ನಿನ್ನ ಮರ್ಯಾದೆ ಬೆಂಕಿ ಹಚ್ಚ. ಅಲ್ಲ ಸ್ವತಃ ತಮ್ಮ ಬಿಸ್ನೆಸ್ ಮಾಡ್ತಾನಂದ್ರ 4 ದುಡ್ಡು ಕೇರ ಕೂಡ್ಲಿಲ್ಲ. ಏನ ನಾನ ಎದಕ್ಕ ಬೇರೆ ಅಂತ ಗೊತ್ತೇನ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ಅಷ್ಟೇ ತಮ್ಮ ಮೇಲೆ ಪ್ರೀತಿ ಕಾಜಿ ಇತ್ತಂದ್ರ ನೀನು 4 ದುಡ್ಡು ಪಾಠ ನಡೆಸ್ತಿದ್ದಿ. ಈಗ ದೊಡ್ಡದಾಗ ಹೇಳತ್ತಿದಿ ಊರಾಗಿನ ಮಂದಿ ಅಲ್ಲ ಸುಳಿ ಮಗ ಹೊಲ ಮಾರ್ಗ ಅಂತೇಳಿ. ಅದೇ ನೀನ ಕೊಟ್ಟಿದ್ದಾರೆ ನನಗೆ ಸುಳಿ ಮಗ ಆಗ್ತಿದ್ದ. ಈಗೂ ಬೇಕಾರ 4 ದುಡ್ಡು ಕೊಟ್ಟು ನೋಡ ನಿನ್ ಹೆಸರು ಬೆಳೆಸ್ತಾನೆ, ನಮ್ಮ ಮನೆ ಮೇಲೆ ಬೆಳೆಸ್ತಾನೆ. ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಎಲ್ಲ ನಮ್ಮ ಅಪ್ಪನ ಕೈಯಾಗ. ನಮ್ಮ ಅಪ್ಪನ್ ಕೇಳು. ಅಲ್ಲಪ್ಪ ಬಲು ಈಗ ನಿಮ್ಮ ಅಣ್ಣ ಹೇಳೋದ್ರಾಗ ಏನ್ ತಪ್ಪದ? ನೀ ಬಿಸಿನೆಸ್ ಮಾಡ್ತಾ ಇತ್ತ ಆಸ್ತಿ ಎಲ್ಲ ಕಳ್ದಿ. ಬಂಗಾರ ಅಂತ ಸೊಸಿ ನನ್ನ ಮನ್ಯಾಗಿತ್ತು, ಅದಕ್ಕೆ ವೈದ್ಯಕೇಶಂದ್ರ ಮತ್ತೊಬ್ರಲ್ಲಿ ಕೆಲ್ಸಕ್ಕೆ ಹಚ್ಚಲ್ಕತ್ತಿದಿ. ನಮ್ಮ ಅಪ್ಪನ ಕಾಲ್ ಹಿಡ್ದು ನಮ್ಮ ಮನಿ ಹೆಣ್ಮಕ್ಳು ಹಸ್ತಲ್ ಬಿಟ್ಟು ಹೊರ ಹೋಗಿಲ್ಲ. ಆದ್ರ ಇಂಥ ಮಗ ಹುಟ್ಟಿದ ತಂದಕೇಶಂದ್ರ ಹೇಳಿ ನೀ ನನ್ನ ಸೊಸಿಗೆ ಮತ್ತೊಬ್ರಲ್ಲಿ ಕೆಲ್ಸ ಕಳಿಸ್ತೇತಂದ್ರ ನೀ ನನ್ನ ಮಗ ಅಂತ ಹೇಳ್ಕೊಳಕ ನನಗೆ ನಾಚಿಕೆ ಆಲಕತ್ತದ. ನಾ ಊರಾಗರೆ ಹ್ಯಾಂಗ್ ಮಾರಿಯತಿ ತಿರ್ಗಲು ಎಂತವ. ಬಿಡ್ರಿ ಮಾಮರ ಇದೆಲ್ಲ ಇವ್ರಿಗೆಲ್ ತಿಳಿತೈತ್ರಿ. ಇಷ್ಟೆಲ್ಲ ಅವ್ರಿಗಿದ್ರ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತ? ನಾನು ರಗಡ್ ಹೇಳ್ ನೋಡ್ದೆ ಬ್ಯಾಡ್ರಿ ಬಿಸ್ನೆಸ್ ನಮ್ಗೇನು ಬೇಕಾಗಿಲ್ಲ. ಇದ್ ಹೊಲ್ದಾಗ ಚಂದಾಗಿ ದುಡ್ಕೋತ್ ಹೋಗುನಂತ. ಎಲ್ ನನ್ ಮಾತೆ ಕೇಳಂಗಿಲ್ಲ. ಈಗಾದ್ರೂ ಎಲ್ಲ ಸಾಲ ಹೇಳಿಟ್ಟಾರತ್ರಿ. ಸಾಲ ಕೊಡೋಣ ಮತ್ ಬಿಸ್ನೆಸ್ ಮಾಡ್ತಾರಂತಿವ್ರ. ನೋಡ್ವಾ ಅವ ಬಿಸಿನೆಸ್ ಅಂದ್ರ ಹಾಳಾಗಿ ಹೋಗಲೆಕ್ಕ. ನೀ ನನ್ನ ಮನ್ಯಾಗಿರು, ನಾನ್ ನಿನಗ್ ಸಾಕ್ತೇನಿ. ಆದ್ರ ಅವ ಏನ್ ಮಾಡ್ತಾನ ಮಾಡ್ಕೊಳಲೆಕ್ಕ ನೀ ಇಲ್ಲೇ ಇರು. ಅಲ್ರಿ ಮಾವಾರ ಆಸ್ತಿ ಬೇಕಂತ ನಿಂತ ಜಾಗದಾಗ ಆಸ್ತಿ ತಗೊಂಡ್ ಹೋಗ್ಯಾರಿ. ಮತ್ತ ಅದಕ್ಕ ಇರು ಹತ್ರಿ ಹೋಗ್ಲಕ್ಕ ಗಂಡನ ಹಿಂದ ಹೆಣ್ತಿ ಬೇನ್ ಅಂತ ಹೋಗ್ಲಕ್ಕ ಇಲ್ಲೆಲ್ಲ ಇಟ್ಕೋತ್ರಿ ಮಾವಾರ. ಏನ್ ಮಾತಾಡ್ತೀರಿ? ಅಲ್ಲವಾ ನೀ ಏನ ಮಾತಾಡ್ಲಕತ್ತಿದಿ? ಅವ ಎಟ್ಟೆಯಲ್ಲಿ ನನ್ನ ಮಗ ನನ್ನ ಸೊಸಿಯಾರ. ನನ್ನ ಮಗ ಹಾಳಾದ್ರ ನಮ್ಗ ಚಂದನು? ಅಯ್ಯ ಹಾಳಾಲಕ್ಕೇನು ಆಸ್ತಿ ಒಯ್ಯಾಗ ಹಾಳ ಗೊತ್ತಾಗ್ಲಿಲ್ಲ ನಿಮ್ಗ? ಆಸ್ತಿ ಯಾಕೆ ಕೊಡ್ಬೇಕು? ಮಗ ಹಾಳು ಮಾಡ್ತಾನಂತ ಗೊತ್ತಿತ್ತಲ್ಲ, ಎದು ಕೊಡ್ಬೇಕು? ಮತ್ ಇರ್ದಾಗಿಟ್ಟು ಅರ್ಧ ಪಾಲ್ ಕೊಡ್ಬೇಕತ್ತೀರೇನ? ಅಲ್ಲವಾ ಹಾಳು ಮಾಡ್ಯಾನ ಏನ್ ಹಾಳು ಮಾಡ್ಯಾನ? ಏನ್ ಯಾರ್ದಾರ ತಂದ್ ಹಾಳು ಮಾಡ್ಯಾನ? ನಾ ಗಳಿಸಿದ ಆಸ್ತಿ ಮಗ ಹಾಳು ಮಾಡ್ಯಾನ. ನೋಡ್ರಿ ಮಾವರ ಇಷ್ಟು ದಿವಸ ಹಿರಿತಾನ ನಿಮ್ ಕೈ ಐತ್ರಿ. ಎಂದ ಅವ್ರ ಆಸ್ತಿ ಕತ್ತೊಂದ್ ಹೋಗ್ಯಾರ ನೋಡ್ರಿ. ಅವಾಗ ಹಿಡ್ದು ಏನು ಇಲ್ರಿ. ಇನ್ ಮುಂದ್ ಹಿರಿತಾನ ನಮ್ ಕೈಯಾಗ್ರಿ. ಆಸ್ತಿ ಬಿಸ್ತಿ ಏನಾದ್ರು ಮಗನ ಕೈ ಬೆನ್ನ ಹತ್ತವ್ರಿ. ಇಲ್ಲಿ ಇರೋದಿಲ್ರಿ ನೀವು. ಹೇ ನಮ್ಮ ಅಪ್ಪ ಇದ್ರ ಮಾತಾಡ್ಲಕತ್ತೇನ ಬಿಡೋತೇನ ಕೆಲ್ಸ ಗಟ್ಟಿಗೆ. ಮಾಮಾರ ನಮ್ ಸಂಬಂಧ ನೀವ್ ಜಗಳಾಡಕ್ ಹೋಗ್ಬೇಡ್ರಿ. ಈ ಹುಡುಗಿನ ಬಿಟ್ಟು ಹೋಗ್ಬೇಕಂತ ಬಂದೀವ ಅಷ್ಟ. ನಾವೇನು ಇಲ್ಲೇ ಇರಾಕ್ ಬಂದಿಲ್ರಿ. ಧನು ಒಂದ್ ಸ್ವಲ್ಪ ಈಕಿನ ಇಟ್ಕೋ. ನಾ ಸಂಜೆ ಮುಂದ್ ಬರೋ ಮುಂದ ಕರ್ಕೊಂಡ್ ಹೋಗ್ತೀನಿ. ಇಟ್ಕೋಬೇಕಲ್ಲ, ಯಾಕಂದ್ರ ನಿಮ್ ಋಣ ಎಲ್ಲ ನಮ್ ಮ್ಯಾಲ ಐತಿ ಅಲ್ಲ. ಯಾಕೆ ಚುಚ್ಚಿ ಮಾತಾಡ್ತಿ? ಅದು ಮಗು ನಮ್ದಂಗಿಲ್ಲ. ಅಯ್ಯ ಎಷ್ಟ್ ಇದ್ರ ಬಿ ನಿಮ್ ತಮ್ಮನ್ ಮಗಳೇ ಅಲ್ರಿ, ಅದಕ್ಕಂತ ತೋರಿ ನಾ. ಆಯ್ತ್ರಿ ಮಮ್ಮಾರ ನಾವ್ ಬರ್ತೀರಿ ರೀ. ಬರ್ರಿ ಆಯ್ತಾಯ್ತು ಹೋಗಿ ಬಾ. ಬಾರ ಇದೇ ಆಯ್ತು ನಮ್ದು ಹಣೆ ಬಾರೆ. ಹೋಗಿ ಯಾಕೆ ಹದ್ರತಿದ್ದಿ? ಅಲ್ಲಪ್ಪ ರಮೇಶ, ನಿಮ್ ತಮ್ಮ ನೋಡಿದ್ರ ಹಿಂಗ, ನಿಮ್ ತಮ್ಮ ಹಿಂಗ ಹೋದ. ಯಾಕಂದ್ರ ಮೊಮ್ಮಗಳಿಗೆ ಬಿಟ್ಟು ಹೋಗ್ಯಾಳ. ಆದ್ರ ನಿನ್ ಹೆಣ್ತಿ ಹಿಂಗ್ ಮಾತಾಡಕತ್ತಾಳಂದ್ರ
ನಮಗ ಸುಮಾರ ನಿನಗ ಸುಮಾರ, ಯಾಕಂದ್ರ ನಿನ್ ಹೆಂಡತಿ ಕಡೆ ಒಂದ್ ಜರ ಲಕ್ಷ ಇಡುತ್ತವ. ಯಾಕಂತ ತಗೋಪ್ಪ ಆಕಿಗೆ ಬುದ್ಧಿ ಹೇಳ್ತೀನಿ ನಾ. ಅವು ದನಗಳಿಗೆ ಜರ ಮೇವ ನೀರ ಮಾಡಿ ಬರ್ತಾನ. ಊಟ ಆತ್ ಮಾಡಿದಿಲ್ಲ, ಊಟ ಮಾಡಿ ನಡಿ. ಆಯ್ತಾತಪ್ಪ, ಊಟ ಮಾಡ. ನಾವ್ ಮೇವ ನೀರ ಮಾಡಿ ಬರ್ತಾವ, ಊಟ ಆತ್ ಮಾಡು. ಮಾಡ್ಬಾ ಹೋಗಿ. ನನ್ ಪರ್ಸು ಎಲ್ಲಿ ಹೋಗ್ಯಾನ? ಮುಂಜಾನೆ ಊಟಿಲ್ಲ ಉಸ್ಪನ್ನಿಲ್ಲ ನೋಡು, ಹ್ಯಾಂಗ ಕೂತಾನ ಸುಖ ಕೂಡ ಆಡ್ಕೋತ. ಅವ ಎಲ್ಲಿರ್ತಾನ ಅಲ್ಲೇ ಊಟ ಹೋಗಿ ಕೊಡ್ಬೇಕು ನಾನು. ಏ ಪರ್ಸು, ಮುಂಜಾನೆ ಊಟಿಲ್ಲ ಏನಿಲ್ಲ, ಸುಮ್ಮ ಆಟ ಆಡೋಕೆ ಕುಂದ್ರ ಏನ್ ಬಾ ಇಲ್ಲಿ ಉಣಿಸ್ತೀನಿ. ಸುಮ್ಮ ತಿರ್ಗಾಡ ನೋಡು ಚುಕ್ಕ ಕೂಡ. ಏಯ್ ಹೊರ ನಿನ್ ಮನೆ ಕೆಲಸ ಏನದ? ಅಲ್ಲಪ್ಪ ಊರ್ದೆ ಬಿಸಿಲು ಅದ. ಟೈಮಿಗೆ ಊಟ ಮಾಡ್ಬೇಕು, ನೀರು ಕುಡ್ದು ಮತ್ತ ಬಿಸಿಲು ಹತ್ತದ. ಅದಕ್ಕೆ ನೋಡು ನೀ ಎಲ್ಲಿ ಹೋಗ್ತಿ ಅಲ್ಲಿ ಊಟ ತಂದು ತಿನ್ಸ್ಬೇಕು. ಹಿಡಿತೀನ ಯಾಕೆ ಮೋದ್ ನೋಡಿ ಹ್ಯಾ ಮಾಡ್ತಾನೆ ಚಂದ ಕೂತುನು. ಬರೀ ಆಟದಾಗಿದ್ದ ಹ್ಯಾನ ಯಾವತ್ತು ನೋಡ್ದಾಕಾರ ಹಿಡಿಯವನು. ಬರೇ ಚಂತನ ಆಟ ಆಟ ನೋಡು. ತಂಗಿ ಅಂತ ಸೊಯ್ಯದಾಕಿ ಅಂತ ಸಣ್ಣ ಸರ್. ಅಯ್ಯ ಅವ್ರವ್ವ ಉಣ್ಸಿರ್ತಾಳೆ ಬಿಡು, ಆಕೆನ ಉಪವಾಸ ತಂದ್ ಬಿಟ್ಟಿರ್ತಾಳೇನ. ನಮ್ಗೆ ನಿಮ್ಗೆ ಹಾಕದಾಗೆ ರಗಡಾಗಿರ್ತದ. ಅಕ್ಕಿ ಅಲ್ಲಿ ತಿನ್ಸೋದ್ ಕುಂದ್ಲಿ ಹಿಡಿತೀನೋ ನೀ ತಂದ್ ಬಿಟ್ಟು ಮಾತಾಡ್ದು ಹೇಳಕ್ ಹೋಗ್ತಾನೆ ಇಲ್ಲಿ. ದಡ ದಡ ನನಗ ಮುಂಜಾಡ್ದು ಉಂಡಿಲ್ಲ, ನನಗ ಅನ್ನ ಮಾಡಿದಿ, ನನಗ ಹೊಸ ಹೋಗ್ಯಾದ, ನನಗಿಟ್ಟು ಉಣಿಸ್ತಿ. ಹಾ ಅವ್ವ ತಿನ್ನಿಸ್ತೀನಿ, ಯಾಕಂದ್ರ ದಾಸೋಗ್ಯಾದ ನೋಡು. ಹಿಂಗೆ ತಿನ್ನಿಸೇ ನಿಮ್ಮ ಅವ್ವ ಬೀದಿಗೆ ಬಂದಾರ, ನಮ್ಗಿಟ್ಟು ಬೀದಿಗೆ ತರ್ತೇನು? ನಂಗೆ ಸಾಕ ತಂಗಿ ಹೊಸ ಗಪ್ತಿನೋ ಎಲ್ ತಂಗಿ ಅತ್ತಿ ಕೆಂಪ ಉಣು. ತಂಗಿ ತಿನ್ಸ ತಂಗಿ ಆತ ಹೊಡ್ತುಂಬ ಪೈಲ ನೀರ್ ತಿನ್ನು. ಅಕ್ಕೇನ್ ಮಾಡ್ತಿ? ಅವ್ರದು ಎಲ್ಲಾ ಉಣ್ಸಿರ್ತಾರ, ಅದ್ ನಾಟಕ ಮಾಡ್ತಾರ. ಹೋಗ್ ಮನ್ಯಾಗ ನೀರ್ ಅದ ನೋಡು, ಕುಡಿ ಹೋಗು. ಎಲ್ಲಿಗೆ ಹೊಂಟಿದಿ? ನೀರ್ ಕುಡ್ಲಿಕ್ಕೆ ಹೊಂಟಿನಿ. ಊಟ ಮಾಡಿದಿಲ್ಲ? ಹ್ಞೂ ದೊಡ್ಡಪ್ಪ ಊಟ ಮಾಡೀನಿ. ನಡಿ. ಏಯ್ ಹುಚ್ಚುಬಟ್ಟಿ, ಹುಡುಗಿ ಬುದ್ಧಿರೇ ಕಲಿ. ನೀವು ಉಣಿಸಿಲ್ಲ ಅಂದ್ರು ಉಂಡಿನ ಹೇಳ್ದಳಕಿ. ಮುದಿಕೆ ಬುದ್ಧಿಯಲ್ಲಿ ಇಟ್ಟಿದಿ ರೀ. ಅಲ್ಲ ಉಣ್ಸಿನ ಅಲ್ಲಕನ ಎಲ್ಲಾರೇನ್ ದಾಸು ಇಟ್ಟಿನಿ ಏನ್ರಿ ಉಣ್ಸಾಕ? ಬೇಕಾರ ತಮ್ಮನ ಮಗ ಬೇಕಾದ್ರ ಉಣಸ್ರಿ, ಸಾಕಾರ ಬಿಡ್ರಿ. ನಾ ಎಲ್ಲಾ ನೋಡ್ಕೊತ್ ಕುಂದ್ರಲ್ಲ ನಿಮ್ಗ. ನೀ ಏನಕ್ಕಿದ್ದಿದಿ? ಏನಾಯ್ದಕ್ಕೆ ಬಂದವ್ರಿಗೆಲ್ಲ ಉಣ್ಸಾಕಿದ್ದೀನಿ ಏನ್ರಿ? ಮಕ್ಕಳದಾಗೆ ಭೇದ ಭಾವ ಮಾಡ್ತಿ. ನೀನು ಒಂದ್ ಹಡ್ದಿದಿ ಅನ್ನೋದು ಅರಿವಾದಿಲ್ಲ ನನಗ. ಅಯ್ಯ ನಾ ಒಂದ್ ಹಡ್ದಿನಿ, ನಾ ಚಂದ ನೋಡ್ಕೊತೀನಿ. ನಿಮ್ ತಮ್ಮನಂಗ ತಮ್ಮನ ಹೆಣ್ತಿ ಅನ್ನಂಗ ಮತ್ತವ್ರ ತಂದು ಮನ್ಯಾಗ ಬಿಟ್ಟು ಹೋಗಿಲ್ಲ. ಈಗ ಹೆಚ್ಚಿಗೆ ಆವಾಜ್ ಹಾಕ್ಬೇಡ. ಸೀದಾ ಹುಡುಗಿ ಉಣಿಸ್ಲಿ, ನಿನ್ನ ಜಿಪ್ರಿನೇ ಬೋಳಿಸ್ತೀನಿ. ಈಗ ಉಣಸಕಿ ಮೊದಲ. ಹಾ ಇಟ್ಟೆಲ್ಲ ಬೆದರ್ಸಿ ನಂಗ್ ಉಣ್ಸಕ್ ಹಚ್ರಿ. ನಂದ್ ಇದ್ಯಾ ನೋಡು, ಮಂದಿ ಮಕ್ಳ ತಂದು ಅವ್ರು ತೊಳೆಯೋದು ಬೆಳೆಯೋದು ಅಷ್ಟೇ ಕೆಲ್ಸ ನನಗ. ₹1 ದಿಪ್ಪಿ ಮಾತಾಡೋದಿಲ್ಲ. ಎಷ್ಟ್ ಹೇಳ್ತೀನಿ ಅಷ್ಟ್ ಕೇಳ್ಬೇಕು. ಏಯ್ ಹಿಡೇ ತಿನ್ನ ಸೌಕಾಸ ಉಣಿಸಿ ಬೇಡ್ಲಿ ಅನ್ನೋದು. ಮಹಾರಾಣಿ ನೋಡು ಎಷ್ಟ್ ಚಂದಾಗಿ ಕೂತಾಳ, ಕಮ್ನೆ ತಿಂದಾಳ, ತಿಂದ್ ಹ್ಯಾಂಗ್ ಕುಕ್ಕರ್ಸ್ಯಾಳ. ಅಲ್ಲ ಅವ್ವಪ್ಪ ಬಿಟ್ಟು ಹೋಗ್ಯಾರ, ನನಗ್ ಮೂಲಾಗ ತಡೀಕಿ ಮಾಡ್ತೀನಿ. ಏಯ್ ಹೇಳು, ಇಸು ಭಾಂಡೆ ತಕೊಂಬ ಹೇಳ. ಕಮ್ನೆ ತಿಂದೇನು ಕೂತಾಳಿಲಿ. ಹೇಳಿ ಬಿಡು, ಯಾನ್ ತಿಕ್ಕದೀವಿ ಬಾಂಡೆ ಹ್ಯಾಂಗಾರ ತಿಕ್ತೀನಿ. ಯಾಕೋ ಅಂದ ನೀ ಭಾಂಡೆ ತೆಗಲಕತ್ತಿ, ತೆಗಿ ಆ ಕಡೆ. ಇಲ್ಲ ನಿಮ್ ದೊಡ್ಡವೆಲ್ಲ ಮನ್ಯಾಗ ಹಾಳ ಮುತ್ಯ ಅವೇ ಎಡೆದ್ದು ತಿಕ್ಕೊಂಡ್ ಬಾ ಅಂದಿಳು. ಏನ್ ಯಾಡೆ ಬಂಡೆ ತಿಕ್ಕಂದ ಎಲ್ಲ ಹೇಳಕ್ಕಿ ನಿಮ್ ದೊಡ್ಡವ್ ನಡಿ ನೋಡ. ಅಲ್ಲವ ಇಂಥ ಸಣ್ಣ ಹುಡುಗಿ ಕೈಯಾಗ ಬಾಂಡೆ ತಿಕ್ಕಲಕ್ ಹಚ್ಚಲ್ಕತ್ತಿದೆ ಅಂದ್ರ ಎಂತವಕೇವ ನೀ? ಅಲ್ರಿ ಮಾಮಾರ ಬ್ಯಾಡ್ ಬ್ಯಾಡ ಅಂದ್ರ ದೊಡ್ಡವ ಅಡ್ಡ ಬಾಂಡೆ ತಿಕ್ಕೊಂಡ್ ಬರ್ತೀನಿ ಅಂತ ಹೇಳಿ ತೊಗೊಂಡ್ ಹೋಗ್ಯಾಡ್ರಿ. ಅದನ್ನ ಏನ್ ಮಾಡ್ಲ್ರಿ? ಅಲ್ಲವ ಇಂಥ ಮಗಳಿಗೆ ಬಾಂಡೆ ತಿಕ್ಕಲಕ್ ಹಚ್ಚಿದಿ,
ಯಾಕೆ ನೀನ್ ಹೊಟ್ಟಿಲ್ ಹುಟ್ಟಿದ್ರ ಮಗಳಿದ್ರ ಹಚ್ತಿದ್ದೇನು ಹಿಂಗ? ಅಯ್ಯ ಮಾವರ ನೀವೇ ಬೇಗ ಭಾವ ಮಾಡತ್ರಿಲ್ಲ. ಅಲ್ಲ ಏನೋ ನನ್ ಮಗಳ ತಿಳಿದು ಹಚ್ಚಿರ್ಬೇಕ್ರಿ, ಅದಕ್ಕೆ ಯಾಕೆ ಸಿಟಿ ಹೊಂಟಿರಿ ಮಾವರ? ಅಲ್ಲವ ನೀನ್ ನೋಡಿದ್ರೆ ಈ ಮೊಬೈಲ್ ಕೊರ್ದ್ ಹಿಡ್ಕೊಂಡ್ ಕೂತಿದ್ದಿ, ಈ ಖುಷಿಗೆ ಬಾಂಡೆ ತೆಕ್ಕಲ್ ಕಚ್ಚಿದಿ ಅಂದ್ರ ಹ್ಯಾಂಗ? ಅಲ್ಲ ಮನೆ ಇರ್ಲಾಗ ಸಣ್ಣಕ್ಕೆ ಒಂದ್ ಹಚ್ಕೊಂಡ್ ಬರ್ತೈತೆ ಬಿಟ್ಟಿನ್ರಿ. ಅಲ್ಲ ನನ್ ಮಗಳಿಗೆ ನಾ ಹತ್ತರಾಗ ಏನ್ ತಪ್ಪದ್ರಿ? ಆ ಮಗಳಿಗಿಂತ ನೀವೇ ಹೆಚ್ಚು ದೊಡ್ಡ ಮಾತಾಡತ್ತಿರ್ಲ. ಹಿಂಗೆ ಮಾಡಿ ಸಣ್ಣವ್ರಿಗೆ ತಳಿಗೆ ಎರ್ಸೋದು, ದೊಡ್ಡವ್ರಿಗೆ ಮ್ಯಾಲ ತಳಿಗೆ ಇಳ್ಸೋದು, ಹಿಂಗ್ ಮಾಡಿ ಹಿಂಗ್ ಮಾಡಿಟ್ರಿ. ಮತ್ತ ಮಕ್ಳದಾಗ ಅದೇ ಮಾಡಾತ್ರಿ ನೀವು. ಅಲ್ಲವ ನಾನ್ ನಿನಗ್ ಹೇಳಕತ್ತಿ ನೋಡು, ನನಗ್ ಬುದ್ಧಿಲ್ಲ, ನನ್ ಕಾಲಂತೂ ನಾನೇ ಹೊಡ್ಕೊಂಡ್ ಹಂಗಾತದ. ಆದ್ರ ಈ ಖುಷಿಗೆ ಇನ್ನೊಂದ್ಸಲ ಇಂಥ ಕೆಲಸ ಹಚ್ಚಲ್ಕ್ ಹೋಗ್ಬೇಡ. ನಡ್ಯವ ಇಂಥವ್ರಿಗೆ ತೋಡು ಏನ್ ಮಾಡೋದು? ಹಾಳು ಬಾಯಿ ಜಿಗೇದೇನದ, ನಾವ್ ಮಾಡೋದೇನು ಒಂದೇ ಆಗ್ತದ. ನಡಿ. ಕುಂದ್ರಿಸಿ ಕೂಳ್ ಹಾಕತ್ತಾರ 3 ಹೊತ್ತು ಕೂಳ್ ಅಯ್ಯೋಕ್ ಯಾರು ಹಾಕ್ಬೇಕ? ತಾವೊಂದು ಉಣ್ತಾರ. ಯಾಕ ಸಣ್ಣ ಮಗನ ಬಲ್ಲಿ ಹೋಗ್ಬೇಕಾಗಿತ್ತು, ದೊಡ್ಡ ಮಗ ಇಲ್ಲೇ ತಾವ್ ಉರ್ಕೊಂಡ್ ಕೂತು ಅದಕ್ಕೊಂದ್ ತಂದ್ ಮೂಲ್ ಮಾಡಿಟ್ಟಾರ ಇವ್ರು.